ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಈ ಬಾರಿ ಹಾಸನಾಂಬೆ ಮಹೋತ್ಸವ ಸಂಪನ್ನವಾಗಿದೆ. ಪೂಜೆ ಸಲ್ಲಿಸಿ ಬಾಗಿಲನ್ನು ಬಂದ್ ಮಾಡಲಾಗಿದೆ ಜಿಲ್ಲಾಡಳಿತದಿಂದ. ಲಾಡು ಪ್ರಸಾದ ಟಿಕೆಟ್ ಮಾರಾಟದಿಂದ 22 ಕೋಟಿ ರೂಪಾಯಿ ಆದಾಯವಾಗಿದೆ. ವರ್ಷದಿಂದ ವರ್ಷಕ್ಕೆ ತನ್ನ ದಾಖಲೆಯನ್ನು ತಾನೇ ಮುರಿದುಕೊಂಡು ಬರ್ತಾ ಇದೆ. ಇದು ಮತ್ತೊಂದು ದಾಖಲೆ. 22 ಕೋಟಿ ಆದಾಯ ಸಂಗ್ರಹ ಇತಿಹಾಸವನ್ನು ಬರೆದಿದೆ ಹಾಸನಾಂಬೆಯ ಜಾತ್ರಾ ಮಹೋತ್ಸವ. ಇವತ್ತು ಶಾಸ್ತ್ರೋಕ್ತವಾಗಿ ವಿಧಿವಿಧಾನದ ಸಮೇತವಾಗಿ ಬಾಗಿಲುಗಳನ್ನು ಬಂದ್ ಮಾಡಲಾಗಿದೆ. ಪ್ರಧಾನ ಅರ್ಚಕ ನಾಗರಾಜ್ ನೇತೃತ್ವದಲ್ಲಿ ಪೂಜೆಯನ್ನು ಸಲ್ಲಿಕೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಸಂಸದ ಶ್ರೇಯಸ್ ಪಟೇಲ್, ಕೃಷ್ಣ ಭೈರೇಗೌಡ ಭಾಗಿಯಾಗಿದ್ದರು. ವಿಶ್ವರೂಪ ದರ್ಶನದ ಬಳಿಕ ಶಾಸ್ತ್ರೋಕ್ತವಾಗಿ ಬಾಗಿಲನ್ನು ಮುಚ್ಚಲಾಗಿದೆ. ಅಕ್ಟೋಬರ್ 9ರಂದು ಬಾಗಿಲು ತೆರೆಯಲಾಗಿತ್ತು. ಇವತ್ತು ಎಲ್ಲ ಪೂಜೆಯ ಜೊತೆಗೆ ಬಾಗಿಲನ್ನು ಮುಚ್ಚಲಾಗಿದೆ. ಈ ಬಾರಿ ದೇವಿ ದರ್ಶನಕ್ಕೆ ಒಟ್ಟು 26ರಿಂದ 27 ಲಕ್ಷ ಜನ ಭಕ್ತರು ಬಂದಿದ್ದಾರೆ ಎನ್ನುವ ಮಾಹಿತಿ ಇದೆ. 14 ದಿನಗಳ ಕಾಲ ದೇವಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗಿದ್ದಾರೆ. ಈಗ ಬಾಗಿಲು ಮುಚ್ಚಿದೆ. ಬಾಗಿಲು ಮುಚ್ಚುವ ಮುನ್ನ ವಿಶೇಷ ಪೂಜೆಗಳನ್ನು ಸಲ್ಲಿಕೆ ಮಾಡಲಾಯಿತು. ಬಾಗಿಲು ಮುಚ್ಚುವ ಮುನ್ನ ದೇವಿಗೆ ಪೂಜೆ ಸಲ್ಲಿಕೆ ಮಾಡ್ತಾರಲ್ಲ, ಆ ಸಂದರ್ಭದಲ್ಲಿ ಹೂಗಳನ್ನು ಇಡ್ತಾರೆ, ದೀಪವನ್ನು ಬೆಳಗಲಾಗುತ್ತೆ. ಆ ದೀಪ ಇದೆಯಲ್ಲ, ಇಡೀ ವರ್ಷ ಪೂರ್ತಿ ಉರಿಯುತ್ತೆ. ಮುಂದಿನ ವರ್ಷ ಓಪನ್ ಮಾಡಿದಾಗ ಆ ದೀಪ ಹಾಗೆ ಪ್ರಜ್ವಲಿಸ್ತಾ ಇರುತ್ತೆ ಎನ್ನುವ ನಂಬಿಕೆ ಮತ್ತು ಪ್ರತೀತಿ ಇದೆ. ಜೊತೆಗೆ ದೇವಿಗೆ ಅರ್ಪಿಸಿರುವಂಥ ಹೂವಾಗಲಿ ನೈವೇದ್ಯ ಆಗಲಿ ಅದು ಕೂಡ ಹಳಸೋದಿಲ್ಲ, ಹಾಗೇ ಇರುತ್ತೆ ಎನ್ನುವ ನಂಬಿಕೆ ಇದೆ. ಹೀಗಾಗಿ ಪವಾಡ ಸದೃಶ ರೀತಿಯಲ್ಲಿ ಆ ದೇವಿ ನಮಗೆ ಕಾಣಿಸ್ತಾಳೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಪ್ರಕಾಶ್ ನೀಡ್ತಾರೆ. ಪ್ರಕಾಶ್, ಒಟ್ಟು 14 ದಿನಗಳ ಕಾಲ ಈ ಬಾರಿ ಅತಿ ಹೆಚ್ಚು ಅವಕಾಶ ಸಿಕ್ಕಿದೆ. ಅತಿ ಹೆಚ್ಚು ಭಕ್ತರು ಕೂಡ ಬಂದಿದ್ದಾರೆ. ಅತಿ ಹೆಚ್ಚು ಆದಾಯ ಕೂಡ ಸಂಗ್ರಹ ಆಗಿದೆ. ಇದೆಲ್ಲದಕ್ಕೂ ಕೂಡ ಜಿಲ್ಲಾಡಳಿತದ ಅಚ್ಚುಕಟ್ಟಾದ ನಿರ್ವಹಣೆಯು ಕೂಡ ಬಹಳ ದೊಡ್ಡ ಮಟ್ಟದ ಪಾತ್ರ ವಹಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ವೇನೋ, ಏನಂತೀರಿ? ದಶರಥ್, ಈಗಾಗಲೇ ಇವತ್ತು ಹಾಸನಾಂಬ ಜಾತ್ರಾ ಮಹೋತ್ಸವಕ್ಕೆ ವಿದ್ಯುಕ್ತ ತೆರೆ ಕೂಡ ಬಿದ್ದಿರುವಂಥದ್ದು. ಸುಮಾರು 1 ಗಂಟೆ 2 ನಿಮಿಷಕ್ಕೆ ಶಾಸ್ತ್ರೋಕ್ತವಾಗಿ ವಿಧಿವಿಧಾನದ ಮೂಲಕ ಜಿಲ್ಲಾಡಳಿತದ ಸಮ್ಮುಖದಲ್ಲಿ ಇವತ್ತು ಬಾಗಿಲನ್ನು ಬಂದ್ ಮಾಡಲಾಗಿದೆ. ಅಂದರೆ ಹಚ್ಚಿದ ದೀಪ ಮತ್ತು ಮಡಿಸಿದ ಹೂ ಬಾಡೋದಿಲ್ಲ ಅನ್ನೋದು ಈಗಾಗಲೇ ಎಲ್ಲರ ನಂಬಿಕೆಗೆ ಪಾತ್ರವಾಗಿರ್ತಕ್ಕಂಥದ್ದು. ಹಾಗಾಗಿ ಮತ್ತೆ ಇವತ್ತೇನು ಗುರುವಾರ ಕ್ಲೋಸ್ ಮಾಡಿದ್ದಾರೆ, ಮುಂಬರುವ ಅಕ್ಟೋಬರ್ ತಿಂಗಳಲ್ಲಿ ಕೂಡ ದೇವಸ್ಥಾನ ಬಾಗಿಲು ಓಪನ್ ಕೂಡ ಆಗುತ್ತೆ. ಹಾಗಾಗಿ ಈ ಬಾರಿ ಸುಮಾರು 14 ದಿನಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು. ಒಂದೊಂದು ವರ್ಷದಲ್ಲಿ ಒಂದೊಂದು ಬಾರಿ, ಅಂದರೆ ದಿನಗಳು ಕೂಡ ಚೇಂಜ್ ಆಗುತ್ತೆ. ಒಂದು ವರ್ಷದಲ್ಲಿ 10 ದಿನ ಬರುತ್ತೆ, ಇನ್ನೊಂದು ವರ್ಷದಲ್ಲಿ 12 ದಿನ ಬರುತ್ತೆ, ಇನ್ನೊಂದು ವರ್ಷದಲ್ಲಿ 15 ದಿನ. ಅಂದರೆ ಆ ರಾಶಿ ಮತ್ತು ನಕ್ಷತ್ರಕ್ಕೆ ಆಧಾರವಾಗಿ ಹಾಸನಾಂಬೆಯ ದೇವಿಯ ಬಾಗಿಲನ್ನು ಕೂಡ ತೆಗೆಯಲಾಗಿರ್ತಕ್ಕಂಥದ್ದು. ಈಗ ಈ ವರ್ಷ ದಾಖಲೆ ಪ್ರಮಾಣದಲ್ಲಿ ಭಕ್ತರು ಹರಿದು ಬಂದಿರುವಂಥದ್ದು. ಸುಮಾರು 26 ಲಕ್ಷ ಜನ ಭಕ್ತರು ಈಗಾಗಲೇ ಹರಿದು ಬಂದು ದೇವಿಯ ದರ್ಶನ ಪಡೆದಿದ್ದಾರೆ. ದೇಶ ವಿದೇಶಗಳಿಂದಲೂ ದೇವಿಯ ದರ್ಶನಕ್ಕೆ ಭಕ್ತರು ಆಗಮಿಸಿರುವಂಥದ್ದು. ಜೊತೆಗೆ ಟಿಕೆಟ್ ಮಾರಾಟದಿಂದ ಸುಮಾರು 23 ಕೋಟಿ ಆದಾಯ ಹರಿದು ಬಂದಿದೆ. ನಾಳೆಯಿಂದ ಹುಂಡಿಯ ಎಣಿಸುವಂತಹ ಕೆಲಸ ಮುಂದುವರಿಯುತ್ತೆ. ಅದರಲ್ಲಿ ಎಷ್ಟು ಆದಾಯ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಲಿದೆ. ಬಹುತೇಕ ಹಾಸನಾಂಬ ಆದಾಯ ಸಾಕಷ್ಟು ಕೇವಲ 14 ದಿನಗಳಲ್ಲಿ ಈ ಮಟ್ಟಿನ ಆದಾಯ ಬಂದಿರುವಂಥದ್ದು ಒಂದು ರೀತಿ ಇತಿಹಾಸ ಪುಟದ ದಾಖಲೆಯಾಗಿ ಉಳಿದಿರುವಂಥದ್ದು. ಜೊತೆಗೆ ಇವತ್ತು ಶಾಸ್ತ್ರೋಕ್ತವಾಗಿ ಜಿಲ್ಲಾಡಳಿತದ ಸಮ್ಮುಖದಲ್ಲಿ, ಜಿಲ್ಲಾ ಉಸ್ತುವಾರಿ ಸಚಿವರ ಸಮ್ಮುಖದಲ್ಲಿ ಇವತ್ತು ಬಾಗಿಲನ್ನು ಕೂಡ ಬಂದ್ ಮಾಡಲಾಗಿದೆ. ದಶರಥ್. ಥ್ಯಾಂಕ್ ಯು ಪ್ರಕಾಶ್.